ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನಕ್ಕು ನಗಿಸಿದ ಲಾಕೌಟ್ ಅಲ್ಲ ನಾಕೌಟ್ ನಾಟಕ. ಆಂಜನೇಯ ಮೂರ್ತಿಗೆ ಡಾಕ್ಟರ್ ಅರುಣ್ ಯೋಗಿರಾಜ್ ವಿನ್ಯಾಸ. ಟ್ರಾನ್ಸ್ಜೆಂಡರ್ ಮಕ್ಕಳಿಗಾಗಿ ಬಾಲಮಂದಿರ ಜಿ. ಜಗದೀಶ್. ನೆರೆದಿದ್ದ ಪ್ರೇಕ್ಷಕರು ನಕ್ಕು ಹೊಟ್ಟೆ ಹುಣ್ಣಾಗಿಸಿಕೊಂಡ ಪ್ರಸಂಗ ನಡೆಯಿತು. ಮಲ್ಲತ್ತಹಳ್ಳಿಯ ಕಲಾಗ್ರಾಮದ ಬಯಲು ರಂಗಮಂದಿರದಲ್ಲಿ ಸೂರ್ಯ ಕಲಾವಿದರು ನಡೆಸಿಕೊಟ್ಟ ಲಾಕೌಟ್ ಅಲ್ಲ ನಾಕೌಟ್ ನಾಟಕ ಪ್ರೇಕ್ಷಕರ ಮನಸೆಳೆಯಿತು. ಸಂಜಯ್ ಸೂರಿ ನೇತೃತ್ವದ ಸೂರ್ಯ ಕಲಾವಿದರ ತಂಡ ವಿಕ್ರಮ್ ಸೂರಿ ನಿರ್ದೇಶನದ ನಾಟಕವನ್ನು ಪ್ರದರ್ಶನ ಮಾಡಿದರು. ವಿಕ್ರಮ್ ಸೂರಿ, ನಮಿತಾ ಸೂರಿ, ರಮೇಶ್, ಗುರುರಾಜರಾವ್, ಚೇತನ್ ಕುಮಾರ್, ಕಾವ್ಯ ಜಿ ರಾವ್, ಪ್ರೊಫೆಸರ್ ಯೋಗೀಶ್ ಅವರ ಅಭಿನಯದ ಈ ನಾಟಕ ಎಂ.ಎಸ್. ನರಸಿಂಹಮೂರ್ತಿ ರಚಿಸಿದ್ದು, ಹುಣ್ಣಿಮೆಯ ಬೆಳದಿಂಗಳ ರಾತ್ರಿಯಲ್ಲಿ ಪ್ರೇಕ್ಷಕರು ಚಪ್ಪಾಳಿಯ ಸುರಿಮಳೆಗೈದರು. ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಹೊಯ್ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ. ಶರಣು ಆಗಲಿ ಸೂರಿ. ಆದರೆ ನಿಮ್ಮನ್ನು ಹೆಚ್ಚು ಒಂದು ಕತೆ ಹೇಳ್ಬಿಡ್ಲಾ ಸೂರಿ? ಒಂದು ಕತೆ ಬೇಗ ಮುಗಿಲಿ ಅಂತ. ಸಾಮ್ರಾಜ್ಯ ಅಂದರೆ ರಾಜ, ದೊಡ್ಡ ರಾಜ, ಆಗರ್ಭ ಶ್ರೀಮಂತ ರಾಜ ತನ್ನ ಮಂತ್ರಿ ಕರೆಸಿ, ಇದುವರೆಗೆ ಯಾರೂ ಕೂಡ ಮಾಡಿರಬಾರ್ದು ಅಂಥ ಮಹಿಳೆಯ ಶಿಲ್ಪವನ್ನು ಮಾಡಬೇಕು ನನ್ನ ಅರಮನೆಯ ಮುಂಭಾಗದಲ್ಲಿ ಅಂತೇಳಿ ಆದೇಶ ಕೊಡ್ತಾನೆ. ದೊಡ್ಡ ಶಿಲ್ಪಿ, ಎಷ್ಟೇ ಖರ್ಚಾಗಲಿ ನೀನು ವಿಶ್ವದ ಯಾವುದೇ ಮೂಲಲ್ಲಿದ್ದು ಕೂಡ ಕರ್ಕೊಂಬಂದು ಅವನ್ನ ನೀವು ಕರ್ಕೊಂಬರ್ಬೇಕು ಇಲ್ಲಿಗೆ ಹಾಗೆ ಅಂತೇಳಿ. ಈ ಮಂತ್ರಿ ಚಪ್ಪನ್ನಾರು ದೇಶಗಳಿಗೆ ಡೊಂಗುರ ಸಾರಿಸಿ 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 ಕಷ್ಟಪಡ್ತಾನೆ, ಯಾರು ಸಿಕ್ಕೋದಿಲ್ಲ. ಕೊನೆಗೆ ಒಬ್ಬ ಸಿಗ್ತಾನೆ. ಅವನ ಕಿಯನ್ನು ತಂಡದ ಪರವಾಗಿ ಕೊಡಬೇಕು ಅಂತ ಪ್ರಾರ್ಥನೆ. ಜೋರಾದ ಚಪ್ಪಾಳೆ. ರಂಗಕರ್ಮಿಗಳಾಗಿ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ಹಾಗೆ ಎಲ್ಲ ಕೂಡ ವೀಕ್ಷಕರು ಏನು ಬಂದಿದ್ದಾರೆ ಎಲ್ಲರಿಗೂ ಕೂಡ ಶುಭ ಸಂಜೆಯನ್ನು ತಿಳಿಸುತ್ತಾ, ಇವತ್ತು ಇಲ್ಲಿ ನನಗೆ ಆಹ್ವಾನ ನೀಡಿರ್ತಕ್ಕಂತಹ ವಿಕ್ರಮ್ ಸೂರಿ ಅವರಿಗೆ ತುಂಬಾ ಧನ್ಯವಾದಗಳು. ನಾವು ಎಲ್ಲರೂ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಕೊಡುಗೆ ಮುಖ್ಯ. ಕೆಲವೊಬ್ರು ತಮ್ಮ ಒಂದು ಬಿಸ್ನೆಸ್ ಮಾಡ್ತಾರೆ, ಕೆಲವೊಬ್ರು ಅಧಿಕಾರಿಗಳಾಗ್ಬೋದು, ಹಾಗೆ ಕೆಲವೊಬ್ರು ತಮ್ಮ ಹವ್ಯಾಸವನ್ನೇ ಅವರ ಜೀವನವನ್ನಾಗಿ ತಗೊಳ್ತಾರೆ. ಹಾಗಾಗಿ ಕಲಾವಿದರಿಗೆ ನಮ್ಮ ಕನ್ನಡ ನಾಡಿನ ಸೊಬಗನ್ನ ನಾವು ಪ್ರೋತ್ಸಾಹಿಸಬೇಕು. ಆ ನಿಟ್ಟಿನಲ್ಲಿ ನನ್ನನ್ನ ಇವತ್ತು ಕರೆದಿದ್ದಾರೆ. ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಹಾಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ, ಈ ಕಲೆಯನ್ನ ನಾವು ಉಳಿಸಿ ಬೆಳೆಸಬೇಕು. ಸಂಜಯ್ ಸೂರಿ ನನಗೆ ಬಹಳ ಹಿಂದಿನಿಂದಲೂ ಸುಮಾರು 30-35-40 ವರ್ಷಗಳಿಂದಲೂ ಸಹ ಪರಿಚಯ ಇರುವಂತಹ ಕಲಾವಿದ. ಅವರ ಸಾಧನೆ ಒಂದೆರಡಲ್ಲ. ಅವರು ಕುಸ್ತಿಪಟುವಾಗಿ, ಸಿನಿಮಾ ನಟರಾಗಿ, ರಂಗಭೂಮಿಯ ಕಲಾವಿದರಾಗಿ, ಸಂಘಟಕರಾಗಿ, ನೃತ್ಯಪಟುವಾಗಿ, ಹೀಗೆ ನಾನಾ ವಿಭಾಗಗಳಲ್ಲಿ, ಕಲೆಯ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಬಂದು ಒಂದು ಸೂರ್ಯ ಕಲಾವಿದರು ಅಂತಹ ಒಂದು ತಂಡವನ್ನು ಕಟ್ಟಿ ನಾಡಿನಾದ್ಯಂತ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹ ನಮಿತಾ ಹಾಗೂ ಸಂಜಯ್ ಸೂರಿ ಅವರ ಮಕ್ಕಳು ಎಲ್ಲರೂ ಅಭಿನಂದಿತರು ಅಂತ ಹೇಳ್ತಾ, ನೀವೆಲ್ಲ ನಾಟಕ ನೋಡಕ್ಕೆ ಬಂದಿರೋದು ಈ ಸಂಜಯ್ ಬಹಳ ಒಂದು ರೀತಿ ಆಹ್ಲಾದಕರವಾದಂಥ ಸಂಜೆ. ಈ ಒಂದು ಸಂಜೆಯಲ್ಲಿ ನಾಟಕ ನಿಮ್ಮ ಜೊತೆಗೆ ನಾನು ಸಹ ನಾಟಕ ನೋಡಬಹುದು ಆಗಿರೋದ್ರಿಂದ ನಿರಂತರವಾಗಿ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಕೇವಲ ತಾವು ಮಾತ್ರ ಅಲ್ಲ, ಇಡೀ ತಮ್ಮ ಕುಟುಂಬವನ್ನು ರಂಗಭೂಮಿಗೇನೆ ಅರ್ಪಿಸಿದ್ದಾರೆ. ಅವ್ರಿಗೆ ನಾನು ಕನ್ನಡ ರಂಗಭೂಮಿಯ ಪರವಾಗಿ ಹೃತ್ಪೂರ್ವಕವಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಂಜಯ್ ಸೂರಿ ಆಗಿರಲಿ, ಅವ್ರ ಸಹೋದರ ಆಗಿರಲಿ, ನಮಿತಾ ಆಗಿರಲಿ, ಇವರೆಲ್ಲರೂ ಕೂಡ ಕರ್ನಾಟಕದ ಒಬ್ಬ ಶ್ರೇಷ್ಠ ಕಲಾವಿದರ ಪಟ್ಟಿಗೆ ಸೇರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ತಮ್ಮದೇ ಆದಂತಹ ವಿಭಿನ್ನ ರೀತಿಯ, ಒಬ್ಬರು ಚಲನಚಿತ್ರ ಆಗಿರ್ಬೋದು, ಇನ್ನೊಬ್ಬರು ಕಿರುತೆರೆ ಆಗಿರ್ಬೋದು, ನಾಟಕ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟು ಈ ಒಂದು ಕಲಾಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಆತ್ಮೀಯರೇ, ಕಾತಾ ಚಿಕ್ಕಣ್ಣವರು ಹೇಳಿ ಕೇಳಿ ಕಥೆಗಾರರು. ಅವರು ಒಂದು ಕಥೆ ಹೇಳಿ ಆದರ್ಶ ಮಾತುಗಳಿಂದ ಮನಸ್ಸನ್ನು ತುಂಬಿದ್ದಾರೆ. ಸಾಮಾನ್ಯವಾಗಿ ನಾಟಕ ಶುರುವಾಗೋದಕ್ಕೆ ಮುಂಚೆ ವೇದಿಕೆ ಕಾರ್ಯಕ್ರಮ ಅಂದರೆ ನಮ್ಮ ಕಲಾ ಅಭಿಮಾನಿಗಳು ಅಯ್ಯೋ ಬೋರ್ ಹೊಡಿಸ್ತಾರೆ ಅಂತ ಅನ್ಕೋತಾರೆ. ಮನೆಯಿಂದ ನಾನು ಕಿಕ್ ಔಟ್ ಮಾಡ್ಬೇಕಾಗತ್ತೆ. ಮದುವೆ ಆದ್ಮೇಲೆ ಸಂಬಳ ಜಾಸ್ತಿ ಆಗತ್ತೆ. ಇಲ್ಲಿ ನೋಡಿದ್ರೆ ಇದ್ದ
ಇಲ್ಲ ಆಗ ಅವರು ಇನ್ನು ದೊಡ್ಡ ಬೀಗ ಹಾಕಿ ಜಡಿತಾರೆ. ಅವಾಗ ಏನ್ರಿ ಮಾಡ್ತೀರಾ? ನಿಮ್ಗ್ ಬುದ್ಧಿ ಇಲ್ಲ, ನಿಮ್ ಫ್ಯಾಕ್ಟ್ರಿ ಅವ್ರಿಗೆ ವಿವೇಕ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ನಿನ್ ಮದ್ವೆ ಆದಾಗ್ಲೇ ನನ್ ಸ್ನೇಹಿತರು ಹೇಳಿದ್ರು, ಲೋ ವಿಶ್ವ, ನಿನಗೆ ಬುದ್ಧಿ ಇಲ್ಲ, ನಿನ್ ಹೆಂಡತಿ ಮಹಾ ಕುಯ್ಯಾಳಿ, ನಿನ್ನ ಕುರಿ ಮಾಡ್ಬಿಡ್ತಾರೆ ಎಂದ್ರು. ಕುರಿ ಹೇಗ್ ಮಾಡಕ್ಕಾಗತ್ತೆ? ಮಾಡಿದ್ರೆ ಟಗರ್ ಮಾಡ್ಬೋದು. ಟಗರ್ ಪುಲ್ಲಿಂಗ. ಅದು ನನ್ನನ್ನ ಟಗರು ಮಾಡೋ ಉದ್ದೇಶ ಅಲ್ಲ ನಿಂದು. ಹೌದು. ಲೇ, ಇಂಥ ಸಮಯದಲ್ಲಿ ಹೆಂಡತಿ ಆದವಳು ಗಂಡನ ಕಷ್ಟನ ಅರ್ಥ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬೇಕು. ಹಾಗೆ ಇವಾಗ ನನಗ್ ಕಷ್ಟ ಆಗ್ತಿದ್ಯಲ್ಲ, ಅದನ್ನ ನೀವ್ ಅನ್ಸರ್ಸ್ಕೊಂಡ್ ಹೋಗಿ. ಬ್ಯಾಂಕ್ ಹೋಗ್ ಬರೋಷ್ಟರಲ್ಲಿ ಸಕಾಗ್ ಹೋಗತ್ತೆ. ಹೊರಟ್ರಾ? ಹೂನಮ್ಮ. ನೋಡು, ಒಂದ್ ಮಾತು, ನನ್ ಮಗನ್ ಚೆನ್ನಾಗಿ ನೋಡ್ಕೊಳಮ್ಮ. ಕೆಲವೊಂದ್ಸತಿ ನಿನ್ ಗಂಡನ್ ತರನು ನೋಡ್ಕೊಳಮ್ಮ. ಅಯ್ಯೋ, ನನಗ್ ಹಾಗೆ ನೋಡ್ಕೋತಾ ಇರೋದು. ಏನೋ ನಾನ್ ಕೆಲ್ಸದಲ್ಲಿದ್ದೀನಿ, ಪರವಾಗಿಲ್ಲ. ಇಲ್ಲ ಅಂದಿದ್ರೆ ಇಂಥ ಪರಿಸ್ಥಿತಿಲಿ ಎಷ್ಟು ಕಷ್ಟ ಆಗಿರೋದು. ಇನ್ನೊಂದ್ ಮಾತು, ಅವನು ಸಾರ್ಗೆ ತಿಳಿದೇನೋ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಹಾಕಿದ್ರೆ ಒಂದಿಷ್ಟು ಗೊಣಗದೆ ನೇರ ನಿನ್ ಹೊಟ್ಟೆಗೆ ಹಾಕೋತಾಯಿ. ಆಯ್ತು ಮಾವಾಶ್ರೀ, ನನ್ ಹೊಟ್ಟೆಗೇನು ತಗೊಂಬಂದು ನಿಮ್ ಹೊಟ್ಟೆಗೂ ಸುರಿತೀನಿ. ಇಲ್ಲೇ ಇದ್ರೆ ಇದು ಏನೇನ್ ಸುರಿತಾಳೆ ಇವಳು. ಆಯ್ತು ಹೊರಡ್ತೀನಿ ನಾನು. ನೋಡು, ಒಂದು ಮಾತು ಗೊತ್ತಾಯ್ತಾ? ವಿಶಾಲುಗೆ ಎದುರು ವಾದಿಸ್ಬೇಡ. ಅವಳು ಮಾಡಬೇಡ ಅಂದ್ ಕೆಲ್ಸನ ಸೂತ್ರ ಮಾಡಬೇಡ. ತಿರುಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ ಸರಿಯಾಗಿ. ಆಯ್ತು. ಗೊತ್ತಾಯ್ತಾ? ನಾಟಕ ಪ್ರದರ್ಶನಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂತ ಕನಕದಾಸ ಅಧ್ಯಯನ ಪೀಠದ ಅಧ್ಯಕ್ಷ ಕಾತ ಚಿಕ್ಕಣ್ಣ, ಯಲಹಂಕ ವಿಭಾಗದ ಅರಣ್ಯ ಅಧಿಕಾರಿ ಪುಷ್ಪ, ರಂಗಕರ್ಮಿ ಮಲ್ಲಿಕಾರ್ಜುನ ಮಹಾಮನಿ, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆ.ವಿ. ನಾಗರಾಜಮೂರ್ತಿ ಮಾತನಾಡಿದರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮಲಲ್ಲಾಮೂರ್ತಿಯ ಶಿಲ್ಪಿಯಾದ ಡಾಕ್ಟರ್ ಅರುಣ್ ಯೋಗಿರಾಜ್ರವರ ಬಳಿ ಬೆಂಗಳೂರಿನ ದೇವಸ್ಥಾನವೊಂದಕ್ಕೆ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯ ವಿನ್ಯಾಸವನ್ನು ಕಾಂಗ್ರೆಸ್ ಮುಖಂಡ ಎಂ ರಾಜ್ಕುಮಾರ್ ಮಾಡಿಸಿದರು. ಮಿಷನ್ ವಾತ್ಸಲ್ಯ ಯೋಜನೆಯಡಿ ರಕ್ಷಣೆ ಮತ್ತು ಪೋಷಣೆ ಅಗತ್ಯವಿರುವ ಮಕ್ಕಳಿಗಾಗಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಟ್ರಾನ್ಸ್ಜೆಂಡರ್ ಮಕ್ಕಳಿಗಾಗಿ 2 ಬಾಲಮಂದಿರಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಅಧ್ಯಕ್ಷರಾದ ಜಿ ಜಗದೀಶ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಮಕ್ಕಳ ಸಂರಕ್ಷಣೆ ಮತ್ತು ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಮುಖಾಂತರ ಮಿಷನ್ ವಾತ್ಸಲ್ಯ ಯೋಜನೆಯಡಿಯಲ್ಲಿ ರಕ್ಷಣೆ ಮತ್ತು ಪೋಷಣೆ ಅಗತ್ಯವಿರುವ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಹಿತದೃಷ್ಟಿಯಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಟ್ರಾನ್ಸ್ಜೆಂಡರ್ ಮಕ್ಕಳಿಗಾಗಿ 2 ಬಾಲಮಂದಿರಗಳನ್ನು ಪ್ರಾರಂಭಿಸಲು ಸರ್ಕಾರವು ಅನುಮೋದನೆ ನೀಡಿರುತ್ತದೆ. ಅದರಂತೆ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಚಾಲನೆಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಲಿಂಗತ್ವ ಅಲ್ಪಸಂಖ್ಯಾತ ಟ್ರಾನ್ಸ್ಜೆಂಡರ್ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆ ಹಾಗೂ ಪುನರ್ವಸತಿ ಅವಶ್ಯಕತೆ ಇರುವಂತಹವರು ಸರ್ಕಾರದಿಂದ ಅನುಷ್ಠಾನಗೊಳಿಸುತ್ತಿರುವ ಟ್ರಾನ್ಸ್ಜೆಂಡರ್ ಬಾಲಕರ ಮತ್ತು ಟ್ರಾನ್ಸ್ಜೆಂಡರ್ ಬಾಲಕಿಯರ ಬಾಲಮಂದಿರಗಳಿಗೆ ಮಕ್ಕಳನ್ನು ದಾಖಲಿಸಿದಲ್ಲಿ ಅಂತಹ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ನಗರ ಕೇಂದ್ರ, ಕಿದ್ವಾಯ್ ಆಸ್ಪತ್ರೆ ಹಿಂಭಾಗ, ಡಾಕ್ಟರ್ ಎಂ.ಎಚ್. ಮರೇಗೌಡ ರಸ್ತೆ, ಬೆಂಗಳೂರು 29. ದೂರವಾಣಿ ಸಂಖ್ಯೆ 08029523458 ಸಂಪರ್ಕಿಸಬಹುದಾಗಿದೆ. ಈ ಬಾಲಮಂದಿರಗಳ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಕೋರಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.